ನಾನಿವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಗಿಲ್ಲಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಇವತ್ತು ಗಿಲ್ಲಿ ಬಗ್ಗೆ ಮಾತಾಡಬೇಕಂತ. ನೋಡಿ ಸರ್, ನೋಡ್ಗುರು, ನಾನು ಬಂದು ಬಿಗ್ ಬಾಸ್ ನೋಡೋದಿಲ್ಲ. ಈ 12 ಸೀಸನಲ್ಲಿ 11 ಸೀಸನ್ ಗಂಟ ಯಾರು ಗೆಲ್ತಾರೋ ಅವ್ರಿಗೆ ಮಾತ್ರ ನೋಡ್ತಾಯಿದ್ವಿ. ಅವ್ರಿಗೆ ಮಾತ್ರ ನೋಡ್ತಾಯಿದ್ವಿ, ಯಾರು ಗೊತ್ತಾಗ್ತಿತ್ತು ವಿಷಯ, ಬೇರೆ ಏನೂ ಗೊತ್ತಿರಲಿಲ್ಲ. ಆದರೆ ಈ ಸೀಸನ್ನು ತುಂಬ ನೋಡ್ತಾಯಿದ್ದೀನಿ, ಯಾಕಂದರೆ ಗಿಲ್ಲಿ ಕ್ರೇಜ್ ಹಂಗಿದೆ. ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದಂತಲೂ ತಿಳ್ಕೊಬೋದು. ಗಿಲ್ಲಿಗೋಸ್ಕರನೇ ನೋಡ್ತಾ ಇದ್ದೀವಿ. ಬಟ್ ಸಖತ್ತಾಗಿದೆ ಈ ಸಲ ಮಾತ್ರ ಎಂಟರ್ಟೈನರ್ ಸಖತ್ತಾಗಿದೆ. TRP ಕಿಂಗ್ ಆಗಿದ್ದಾರೆ. ಮತ್ತು ನಂಬರ್ 1 ಚಾನಲ್ನೂ ತಗೊಂಬಂದವ್ರೆ. ಗಿಲ್ಲಿಗೆ ಮಾಡಬೇಕಾದ ಕಸರತ್ತುಗಳನ್ನೆಲ್ಲ ಏನೇನೋ ಮಾಡೋಕ್ಕಲ್ಲ, ಎಂತೆಂಥ ಪಂಟ್ರುಗಳೆಲ್ಲ ಬಂದರು, ಏನೂ ಆಗಲಿಲ್ಲ. ಇವಾಗ ಅದರಲ್ಲೂ ಕೆಲವು ಪ್ರಳಯಾಂತಕ, ಸಕಲಕಲ ವಲ್ಲಭ ಅಂತ ಮಾತುಗಳೆಲ್ಲ ಕೇಳಿಬಂತು. ರಜತ್ ಸರ್ ಹೇಳ್ತಾರೆ ಸಕಲಕಲ ವಲ್ಲಭ ಅಂತ ಗಿಲ್ಲಿನ ಅವರು ಉಪೇಂದ್ರನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಮುಂಚೆ ರಿಷಾ ಮೇಡಮ್ ಹೇಳಿದರು ಪ್ರಳಯಾಂತಕ ಅಂತ. ಪ್ರಳಯಾಂತಕ ಅಂದರೆ ಯಾರು ಗೊತ್ತಾ? ರವಿಚಂದ್ರನು ಉಪೇಂದ್ರ ಸೇರಿದ್ರೆ ಸಾಕಲ್ಲ, ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ಈ ಸಲ ಏನೇ ಆಗಲಿ ಗುರು, ಗಿಲ್ಲಿಗೆ ಓಟ್ ಹಾಕಿ ಗೆಲ್ಲಿಸಿ. ಗಿಲ್ಲಿ ಗೆಲ್ಲಬೇಕು, ಬಡವ್ರ ಮನೆ ಮಕ್ಕಳು ಗೆಲ್ಲಬೇಕು, ರೈತರ ಮಗ ಗೆಲ್ಲಬೇಕು. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋನ ಬಂದು ಎಲ್ಲೆಲ್ಲಿ ಯಾವ್ಯಾವ ಊರಿಂದ ಬಂದು ನೋಡ್ತಿರೋ ಆ ಊರಿಂದ ಕಮೆಂಟ್ ಹಾಕಿ. ಇಡೀ ಕರ್ನಾಟಕನೇ ಇಲ್ಲ ಗಿಲ್ಲಿಗೆ ಸಪೋರ್ಟು. ಇಡೀ ಆಂಧ್ರ, ತಮಿಳ್ನಾಡು ಕಡೆ ಎಲ್ಲ ಗಿಲ್ಲಿ ಸಖತ್ತಾಗಿದೆ. ನಾನು ಮೊನ್ನೆ ಊರಿಗೆ ಹೋಗಿದ್ದೆ. ನಾನು ತಮಿಳ್ನಾಡಿಗೆ ಹೋದಾಗ ಕೂಡ ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳಿದ್ದಕ್ಕೆ ಕೆಲವು ಜನ ಹೇಳಿದರು, ತಮಿಳ್ನಾಡಲ್ಲಿ ಗಿಲ್ಲಿ ಅನ್ನೋ ಹುಡುಗ ತುಂಬ ಚೆನ್ನಾಗಿ ಆಡ್ತವನೆ, ಏನು ಸಖತ್ತಾಗಿ ಮಾತಾಡ್ತಾನೆ, ಮಾತು 5 ನಿಮಿಷ ಸುಮ್ಮನೆ ಇರಲ್ಲ, ಹಂಗಿಂಗೆ ಅಂತ ಕೇಳಿದ್ರು. ಯಾಕೆ ತಮಿಳ್ನಾಡಲ್ಲಿ ಹಿಂಗೆ ಕೇಳಿದ್ರು ಅಂದರೆ, ನನ್ನ ಮಗ ಬಂದು ತಮಿಳ್ನಾಡಲ್ಲಿದ್ದಾರೆ. ನಾನು ಅವಾಗ ನೋಡೋಕೆ ಹೋಗ್ತೀನಲ್ಲ, ಅಲ್ಲಿಂದ ಎಲ್ಲ ತಿಳ್ಕೊಂಬರ್ತಾರೆ, ಬೇರೆಯವರು ಕೇಳ್ತಾರೆ. ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ಈ ವಿಡಿಯೋನ ಬಂದುಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸದಾಗಿ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ, ಗಿಲ್ಲಿಗೆ ಒಳ್ಳೆಯದಾಗಲಿ. ವೋಟ್ ಮಾಡಿ. ಓಕೆ.